ನಾನಿವತ್ತು ಗೋಬಿ ಮಂಚೂರಿಯನ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಸಖತ್ ಈಸಿಯಾಗಿ ಆರಾಮಾಗಿ ಮನೇಲೇ ಮಾಡ್ಕೋಬೋದು ಗೊತ್ತಾ. ಇದನ್ನು ಮಾಡಲಿಕ್ಕೆ ತುಂಬ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ. ನಾನಿಲ್ಲಿ ಎಲೆಕೋಸು ತೊಗೊಂಡಿದ್ದೀನಿ, ಅದನ್ನು ತುಂಬ ಸಣ್ಣಗೆ ಹೆಚ್ಕೊಬೇಕು. ವೆಜಿಟೇಬಲ್ ಚಾಪರ್ ಇದ್ದರೆ ಅದರಲ್ಲಿ ಹೆಚ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ತುಂಬ ಸಣ್ಣಗೆ ಹೆಚ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು. ಇನ್ನು ಖಾರಕ್ಕೆ ನಾನು ಸ್ವಲ್ಪ ಪೆಪ್ಪರ್ನ ಕುಟ್ಬಿಟ್ಟು ಹಾಕ್ತಿದ್ದೀನಿ. ಮಾತ್ರ ಪೆಪ್ಪರ್ ಪೌಡ್ರ್ ಇದೆ ಅದಾದರೂ ಹಾಕ್ಬೋದು. ನಾನು ಚೂರೇ ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ. ಮತ್ತು ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ನೋಡಿಬಿಟ್ಟು ನಿಮ್ಮ ಖಾರ ಯಾವ ಥರ ನೋಡಿಬಿಟ್ಟು ಹಾಕೋಬೋದು. ಇನ್ನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇದು ಕಾರ್ನ್ಫ್ಲೋರ್ ಹಾಕಲೇಬೇಕು, ಮೈದಾ ಎಲ್ಲ ಏನೂ ಬೇಡ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಲಿಸ್ಕೋಬೇಕು. ನೀರೆಲ್ಲ ಹಾಕಲಿಕ್ಕೆ ಹೋಗಬಾರ್ದು. ನೀರು ಹಾಕ್ದೇನೆ ಅದನ್ನು ಚೆನ್ನಾಗಿ ಕ್ಯೂಚಿ ಕಲಿಸ್ತಾ ಇದ್ದರೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಉಂಡೆ ಕಟ್ಟೋ ತನಕ ಬರೋ ತನಕ ನೀವು ಕಾರ್ನ್ಫ್ಲೋರ್ ಹಾಕೋಬೋದು. ಜಾಸ್ತಿ ಬೋಂಡ ಥರನೂ ಆಗೋದಿಲ್ಲ, ಕಾರ್ನ್ಫ್ಲೋರ್ ಜಾಸ್ತಿನೂ ಬೇಡ, ಬೇಗ ಆರಾಮಾಗಿ ಉಂಡೆ ಕಟ್ಕೋಬೋದು. ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ ಉಂಡೆ ಕಟ್ಕೊಡ್ತಾ ಇದ್ದಾರೆ. ಈ ಥರ ಅವರು ಹೆಲ್ಪ್ ಮಾಡ್ತಿರ್ತಾರೆ. ಅವ್ರು ಹೆಲ್ಪ್ ಮಾಡೋದ್ರಿಂದನೇ ನನಗೆ ಹೊಸ ರೆಸಿಪೀಸ್ನೆಲ್ಲ ಟ್ರೈ ಮಾಡೋಕ್ಕಾಗೋದು. ಇಲ್ಲಾಂದರೆ ನನಗೊಬ್ಳಿಗೆ ಆದರೆ ಆಗೋದಿಲ್ಲ. ಇಬ್ಬರು ಸೇರಿ ಎಲ್ಲ ಕೆಲಸನೂ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾನು ಎಲ್ಲ ರೆಸಿಪೀಸ್ ಟ್ರೈ ಮಾಡ್ತೀನಿ. ನೋಡಿದೆಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಸಪೋರ್ಟ್ ಇದ್ದರೆ ತಾನೇ ನಮಗೆಲ್ಲ ಮಾಡೋಕ್ಕಾಗೋದು. ಇವಾಗ ನಾನು ಮಾಡಿರೋ ಉಂಡೆನ ಆಯಿಲಲ್ಲಿ ಕರಿತಾ ಇದ್ದೀವಿ. ಇದನ್ನು ಲೋವರ್ ಫ್ಲೇಮಲ್ಲೇ ಕರ್ಕೊಬೇಕು. ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಅದಕ್ಕೋಸ್ಕರ ಸಣ್ಣ ಊರಿಲಿ ಅಥವಾ ಮೀಡಿಯಮ್ ಲೋವರ್ ಫ್ಲೇಮಲ್ಲೆಲ್ಲ ಕರ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಬ್ರೌನಿಷ್ ಕಲರ್ ಬರೋ ತನಕ ಇದನ್ನು ಕರ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಬಾಲ್ ರೆಡಿ ಆಯಿತು. ಇದು ಹಾಗೆ ತಿನ್ನಲಿಕ್ಕೂ ಸಕ್ಕ ಟೇಸ್ಟಿಯಾಗಿತ್ತು. ಇನ್ನು ಗ್ರೇವಿಗಿಂತ ಹಾಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿತ್ತು. ಈ ಥರ ತುಂಬ ಈಸಿ, ಏನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹಾಕಿಲ್ಲ. ಇದು ಇವಾಗ ರೆಡಿಯಾಗಿದೆ. ನಾನು ಇದಕ್ಕೆ ಇವಾಗ ಗ್ರೇವಿ ಮಾಡ್ತಿದ್ದೀನಿ. ಕರೆದಿರೋ ಎಣ್ಣೆಲೇನೆ ಗ್ರೇವಿ ರೆಡಿ ಮಾಡ್ಕೊಳ್ತಿದ್ದೀನಿ. ರುಚಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು, ಜಾಸ್ತಿ ಎಣ್ಣೆಲ್ಲ ಬೇಡ. ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇವಾಗಲೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಮೇಲೆ ಆದರೂ ಹಾಕ್ಬೋದು. ಸ್ಪ್ರಿಂಗ್ ಆನಿಯನು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಆಗೋಷ್ಟೊತ್ತಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಸಾಲ್ಟ್ ಹಾಕಿಲ್ಲ, ಆಮೇಲೆ ಸಾಲ್ಟ್ ಹಾಕ್ಕೊತಿದ್ದೀನಿ. ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ ಇದರಲ್ಲೂ ಸಾಲ್ಟ್ ಇರುತ್ತೆ, ಸೊ ನೋಡ್ಕೊಂಡು ಸಾಲ್ಟ್ ಹಾಕಬೇಕು. ಆಲ್ರೆಡಿ ಗೋಬಿ ಕರಿತನೂ ನಾನು ಹಾಕಿದ್ದೆ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಬೋದು. ಇನ್ನು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಗ್ರೇವಿ ಥರ ಮಾಡ್ಕೊಬೇಕಲ್ವ, ಅದಕ್ಕೆ ಕಾರ್ನ್ಫ್ಲೋರಿಗೆ ನೀರು ಹಾಕಿದ್ರೆ ಆಯಿತು. ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕಿದ್ದೀನಿ ನಾನು. ಮತ್ತು ಇನ್ಯಾವುದೇ ಮಸಾಲ ಐಟಮ್ಸ್ ಎಲ್ಲ ಏನೂ ಹಾಕಿಲ್ಲ, ಇಷ್ಟೇ ಹಾಕಿರೋದು. ಇವಾಗ ಗ್ರೇವಿ ರೆಡಿಯಾಗಿದೆ. ಜಾಸ್ತಿ ಗ್ರೇವಿ ಬೇಕಿದ್ದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಅದು ಗಟ್ಟಿ ಆಗಿಬಿಡುತ್ತೆ, ಕನ್ಸಿಸ್ಟೆನ್ಸಿ ಗಟ್ಟಿ ಬಂದುಬಿಡುತ್ತೆ. ಸೊ ನೀವು ನೋಡಿಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ಇವಾಗ ನಾನು ಬಾಲ್ ರೆಡಿ ಮಾಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅಲ್ಲಿಗೆ ಗೋಬಿ ಮಂಚೂರಿ ಮತ್ತು ಗ್ರೇವಿ ಎರಡೂ ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದುಬಿಟ್ರೆ ಅಂತೂ ಸೂಪರ್ ಆಗಿರುತ್ತೆ. ಇದು ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನು ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.